ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಗೆಲುವು ವಿಜಯಶಾಲಿಯಾದ ಸಾಗರ್ ಖಂಡ್ರೆ ಅವರಿಗೆ ಪ್ರಮಾಣ ಪತ್ರ ನೀಡಿದ ಚುನಾವಣಾಧಿಕಾರಿ ಜಿಲ್ಲಾ ಚುನಾವಣಾಧಿಕಾರಿ ಗೋವಿಂದ್ ರೆಡ್ಡಿ ಪ್ರಮಾಣ ಪತ್ರ ವಿತರಿಸಿದರು. ಮಾಜಿ ಸಚಿವ ಭಗವಂತ ಖೂಬಾಗೆ ಮುಖಭಂಗ. ಬೀದರ್ ಲೋಕಸಭಾ 10 ವರ್ಷ ಬಿಜೆಪಿ ತೆಕ್ಕೆಯಿಂದ ಕಾಂಗ್ರೆಸ್ ತೆಕ್ಕೆಗೆ. ಬೀದರ್ ಲೋಕಸಭಾ ಕ್ಷೇತ್ರ 2 ಬಾರಿ ಬೀದರ್ ಬಿಜೆಪಿ ಸಂಸದರಾಗಿದ್ದ ಭಗವಂತ ಖೂಬಾ ಹ್ಯಾಟ್ರಿಕ್ ಗೆಲುವಿಗೆ ಬ್ರೇಕ್ ಹಾಕಿದ ಸಾಗರ್ ಖಂಡ್ರೆ ರಾಷ್ಟ್ರದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಸಂಸದ ಭವನ ಪ್ರವೇಶ ಮಾಡಿದ ಹೆಗ್ಗಳಿಕೆ ಸಾಗರ್ ಖಂಡ್ರೆ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ. ನಾವು ಏನೇನು ಭರವಸೆಗಳು ಕೊಟ್ಟಿದ್ದೀವಿ ಅದು ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿ ನಾವು ಜನರ ಅಪೇಕ್ಷೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಎಲ್ಲರಿಗೂ ಹೇಳೋದಕ್ಕೆ ಬಯಸುತ್ತೇನೆ. ನಮ್ಮೆಲ್ಲ ಲೋಕಸಭಾ ಕ್ಷೇತ್ರದ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ನಮ್ಮೆಲ್ಲ ಮುಖಂಡರು, ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ಪರವಾಗಿ ಪಕ್ಷದ ಪರವಾಗಿ ಹಗಲ ರಾತ್ರಿ ಅವರು ದುಡಿದು ಕೆಲಸ ಮಾಡಿ ಪ್ರಚಾರ ಮಾಡಿ ನಮ್ಗೆ ತಂದಿದ್ದಾರೆ. ತುಂಬ ಖುಷಿಯಾಗಿದೆ. ಇವಾಗ ಜವಾಬ್ದಾರಿ ಕೂಡ ಹೆಚ್ಚಿಗಾಗಿದೆ. ನಾವು ಎಲ್ಲರ ಪರವಾಗಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿ ನಾವು ಸೇವೆ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಸರ್, ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ನಿಮ್ಮ ತಂದೆಯವರ ವಿರುದ್ಧ 1,20,20,000ಕ್ಕೆ ಹೆಚ್ಚು ಮತಗಳಿಂದ ಸೋಲನ್ನಪ್ಪಿದ್ರು. ಈ ಬಾರಿ ನೀವು ಅದೇ ಅಂತರದಿಂದ ಗೆಲುವು ಸಾಧಿಸಿದ್ರೆ ಏನು ಅನ್ಸುತ್ತೆ ಸರ್? ಅದೇ ಗೆಲುವೇನೆ. ನಾವು ಅಂತರ ಎಲ್ಲ ನೋಡೋದಿಲ್ಲ. ನಾವು ಬರೋದು ನಾವು ಜನ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀವಿ. ಅದಕ್ಕೆ ನಮ್ಗೆ ಖುಷಿಯಾಗಿದೆ. ಎಷ್ಟು ಹೆಚ್ಚಿನ ಹೆಚ್ಚಿನ ನಮಗೆ ಬೆಂಬಲ ಸಿಕ್ಕಿದೆ, ಎಷ್ಟು ಹೆಚ್ಚಿನ ಅಂತರದಿಂದ ನಾವು ಗೆದ್ದಿದ್ದೀವಿ ಅಂತ ತಕ್ಕಂತೆ ನಾವು ಎಲ್ಲರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ. ಚಿಕ್ಕ ವಯಸ್ಸಿನಲ್ಲೇ ಸಂಸತ್ ಮೆಟ್ಟಿಲು ಇರ್ತಿದ್ರಿ, ಏನು ಅನ್ಸುತ್ತೆ ಸರ್? ಹೌದು, ತುಂಬ ಖುಷಿಯಾಗಿದೆ. ಇವಾಗ ಅನುಭವ ಬಂದೇ ಬರುತ್ತೆ, ಯಾವ ರೀತಿ ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಅಂತಂಬೋದು. ಆರೋಗ್ಯ ಕೂಡ ದೇವರ ಆಶೀರ್ವಾದದಿಂದ ಎಲ್ಲ ಆರೋಗ್ಯ ಕೂಡ ಚಲೋ ಅದ. ಅದಕ್ಕೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಜನರ ಕೆಲಸ ಮಾಡಿ ನಾವು ಮಾಡ್ತೀವಿ. ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ನಿರೀಕ್ಷೆಗಿಂತ ಮೀರಿ ಹೆಚ್ಚಿನ ಗೆಲುವನ್ನು ನಗೆಬೀರಿದೆ, ಏನು ಹೇಳ್ತೀರ? ಇಲ್ಲ, ನಮ್ಮ ಪಕ್ಷದ ವತಿಯಿಂದ ನಾವು ಏನೇನು ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ, ಎಲ್ಲ 5 ಗ್ಯಾರಂಟಿ ಎಲ್ಲ ಮನೆಗೆ ಮುಟ್ತಾ ಇದೆ. ಎಲ್ಲ ಜನ ಸಂತೋಷವಾಗಿದ್ದರು, ಖುಷಿದ್ರು. ಅದ ಕಾರಣಕ್ಕಾಗಿ ಎಲ್ಲ ಕಡೆ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಬೆಂಬಲ ಸಿಕ್ಕಿದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಅವರು ಒಬ್ಬ ಹಿರಿಯ ರಾಜಕಾರಣಿ, ಮಾಜಿ ಸಚಿವರಾಗಿದ್ದಾರೆ. ಅದಕ್ಕೆ ಅವ್ರ ಬಗ್ಗೆ ನಾನು ಏನು ಹೇಳೋದಕ್ಕೆ ನಾನು ಬಯಸುವುದಿಲ್ಲ. ರಿವೆಂಜ್ ಅಂತಿಲ್ಲ ರೀ. ನಾವು ರಿವೆಂಜ್ ತಗೊಳಕ್ಕೆ ಯಾರ ಬಲ್ಲೂ ಬಂದಿಲ್ಲ. ನಮ್ಗೇನು ಗೊತ್ತಿರಲಿಲ್ಲ ಅವರಿಗೆ ಟಿಕೆಟ್ ಸಿಕ್ತು ಅಂತ. ಯಾರಿಗೆ ಟಿಕೆಟ್ ಸಿಕ್ಕೂರ ನಾವು ಒಂದ್ಸಲ ನಾವು ಬಂದು ನಾವು ಜನ ಸೇವೆ ಮಾಡಬೇಕು, ಕೆಲಸ ಮಾಡ್ಬೇಕಂತ ಉದ್ದೇಶ ನಾವು ಬಂದಿದ್ದೇವೆ. ಯಾರಿಗೂ ಗೊತ್ತಿರಲಿಲ್ಲ ಯಾರಿಗೆ ಟಿಕೆಟ್ ಸಿಗ್ತದೆ ಯಾರಿಗಿಲ್ಲ ಅಂತಂಬೋದು. ನಾವು ಯಾರಿಗೂ ರಿವೆಂಜ್ ತಗೊಳಕ್ ಬಂದಿಲ್ಲ, ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ಲಕ್ಕೆ ಬಂದೀವಿ ಅಂತ ನಾನು ಹೇಳೋದಕ್ಕೆ ಗೆದ್ದಿದ್ದೀರಿ. ಈಗ ಕ್ಷೇತ್ರದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಅದೇ ರೀ, ಜನರ ಪರವಾಗಿ ನಾವು ನಿಂತ್ಕೊಳ್ಬೇಕು, ಕೆಲಸ ಮಾಡಬೇಕು. ಎಲ್ಲ ಸಮಸ್ಯೆಗಳಿದ್ದಾವೆ, ನೀರಿಂದ ಇರ್ಬೋದು, ರೋಡಿಂದ ಇರ್ಬೋದು, ನಿರುದ್ಯೋಗಿ ಸಮಸ್ಯೆ ಇರ್ಬೋದು. ಇವೆಲ್ಲ ಸಮಸ್ಯೆಗಳು ನಾವು ನೋಡಿ ನಾವು ಯಾವ ರೀತಿ ಜನರಿಗೆ ನಾವು ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು, ಯಾವ ರೀತಿ ಜನರ ಪರವಾಗಿ ನಾವು ಕೆಲಸ ಮಾಡಬೇಕು ಅಂತಂಬೋದು ನಮ್ಮ ಗುರಿ ಇದೆ. ಒಳ್ಳೆ ರೀತಿಯಲ್ಲಿ ನಾವು ಜನ ಸೇವೆ ಮಾಡಿ ಮತ್ತೆ ಹೆಚ್ಚಿನ ರೀತಿಯಲ್ಲಿ ನಾವು ಜನರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು, ಜನರ ಜಿಲ್ಲೆ ಅಭಿವೃದ್ಧಿ ಮಾಡಬೇಕಂತಂಬೋದು ನಮ್ಮ